ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಊರಿನ ದೃಷ್ಟಿಯಿಂದ ಪ್ರಮುಖ ಸಭೆ ಏನೇನು ಒತ್ತುವರಿ ಆಗಿದೆ, ನಗರಸಭೆ ಯಾರು ಕಿರುಕುಳ ಕೊಡ್ತಾರೆ ಎಲ್ಲವನ್ನ ಸಾರ್ವಜನಿಕ ಮುಂದೆ ಅಧಿಕಾರಿಗಳ ಬೈನ ಕೊಡ್ತಾರೆ. ಯಾಕೆಂದ್ರೆ ಕಾಂಟ್ರಾಕ್ಟ್ ತಗೊಳ್ಳೋದು, ಕೆಲಸ ಮಾಡಂಗಿಲ್ಲ. ಹಿಂದೆಲ್ಲ ಒಂದ್ ಕೆಲಸ ಮೂರ್ ಬಿಲ್ ಆಗಿತ್ತು, ಮತ್ತೆ ಓದಿ. ಇನ್ನು ಮುಂದೆ ಯಾರು ಮಾಡಿಲ್ಲ, ಸಾರ್ವಜನಿಕ ಚರ್ಚೆ ಮಾಡಲ್ಲ. ಸಾರ್ವಜನಿಕ ಮುಂದೆ ಅಧಿಕಾರಿಗಳು ತಮ್ಮ ಕಷ್ಟ ಹೇಳ್ಕೊಂಡು ನಾವು ಸಾರ್ವಜನಿಕರು ಬರೀ ನಗರಸಭೆಯವರು ಕಾಪಾಡೋದಲ್ಲ. ಇವ್ರು ಇವತ್ತು ಇರ್ತಾರೆ, ನಾಳೆ ಬೆಳಗ್ಗೆ ಜಾಸ್ತಾರ ಹೋಗ್ತಾರೆ. ನಾವಿಲ್ಲಿ ಇರ್ತಕ್ಕಂಥ ನಮ್ ಜವಾಬ್ದಾರಿನೂ ಇದೆ. ಹಾಗಾಗಿ ಈಗ ಇಲ್ಲಿ 1.5 ಅಡಿನೋ ಏನೋ ಬಂತು, ಅಲ್ಲಿ ಹೊಡಿಲೇಬೇಕು. ಎಡ್ಡಿನೇ ಯಾಕಂದ್ರೆ ಕೋರ್ಟ್ ಎಲ್ಲದಕ್ಕೂ ಸ್ಟೇಕ್ ಕೊಡುತ್ತೆ. ಅದಕ್ಕೆ ಅದು ಆಗ್ಬಾರ್ದು. ಈಗ ಅಳತೆ ಮಾಡಿದ್ರೆ ಬಹಳ ಒಳ್ಳೆ ವಿಚಾರ ಕೂಡ. ಹರಿಯದಲ್ಲಿ ನೋಡ್ರಿ, ಆ ಪೀಠಗಳು ಬರೀ ಸ್ಟೇ ಅದು ಚರಂಡಿ ಮಾಡಕ್ ಕೊಟ್ಟಿದ್ವಿ. ಹಾಗಾಗಿ ನಾವು ಹರಿಯರ್ ಜನತೆನೆ ಅನಿವಾರ್ಯವಾಗಿ ಕೈಗೆತ್ಕೋಬೇಕಾಗತ್ತೆ. ಕಾನೂನನ್ನ ಸರ್ಕಾರವನ್ನ ನಾವು ನಡೆಸೋದು ಜನತೆ ನ್ಯಾಯವಾಗಿ ಏನ್ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡೋಣ. ಇಲ್ಲೂ ಕೂಡ ಈ ಊರಿನಲ್ಲಿ ಇನ್ನು ಸಮಸ್ಯೆ ಮುಗಿದಿಲ್ಲ, ಚರಂಡಿ ಇದು. ಅದನ್ನ ಅಧಿಕಾರಿಗಳು ಅವ್ರನ್ನ ಮಾಹಿತಿ ಮಾಡ್ಕೊಂಡು ನಗರಸಭೆ ಇದರಲ್ಲಿ ಅಲ್ಲಿಗೆ ಕಾನೂನು ಪ್ರಕಾರ ಅಲ್ಲಿಗೆ ಮಾಡಲೇಬೇಕು. ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾವಿಂದಲೇ ಇದ್ದಾಗ ಸಾರ್ವಜನಿಕ ಇದ್ದಾಗ ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಿ ಯಾವ ಗಲಾಟೆ ಇಲ್ಲ. ಇದು ಅರ್ಥ ಊರಿನ ನಾಗರಿಕರೆಲ್ಲ ಸೇರ್ಕೊಂಡು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆಗತ್ತೆ ಅನ್ನೋದು ಹರಿಹರದಲ್ಲಿ ಅರ್ಥ ಆಗ್ತಿದೆ. ಮುಂದಿನ ದಿನದಲ್ಲಿ ಈ ರೀತಿಯ ಅಭಿವೃದ್ಧಿಗೆ ಅಡ್ಡ ಬರೋರ್ಗೆ ನಾವೆಲ್ಲರೂ ಸೇರಿ ಬುದ್ಧಿವಾದಗಳನ್ನ ಕೇಳದಿದ್ರೆ ಕಾನೂನಿನಿಂದ ಪೊಲೀಸ್ ಸಹಾಯ ಪಡೆದು ಆ ಕಾಮಗಾರಿಯನ್ನ ಪೂರ್ಣಗೊಳಿಸೋಣ ಅಂತಕ್ಕಂಥದ್ದು ನಮ್ಮ ಗುರಿ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಈ ಬೀದಿ ಬದಿ ಇವ್ರಿಗೆ ಅವ್ರಿಗೂ ವ್ಯಾಪಾರಸ್ಥರಿಗೆ ರೋಡಿಗೆ ಟ್ರಾಫಿಕ್ ತೊಂದರೆ ಆಗದಂಗೆ ಮಾಡ್ಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಬೇರೆ ಇದೆ. ಇವತ್ತು ಈಗಾಗಲೇ ಅಸಿಸ್ಟೆಂಟ್ ಕಮಿಷನರ್ ಮಾಹಿತಿ ತಗೊಳ್ತಿದ್ದಾರೆ, ನಮ್ಮ ಮಾಹಿತಿ ಬೇರೆ ತಗೊಳ್ತಾ ಇದ್ದಾರೆ. ನಾವು ಅವ್ರಿಗಿಂತ ಮೊದಲೇ ನಾವು ಅವರಿಗೆ ಒಂದು ಪರಿಹಾರ ಏನು ಮಾಡೋದು, ಯಾವ ಜಾಗದಲ್ಲಿ ಇರ್ಬೇಕು ಅನ್ನೋದು ಕೂಡ ಆ ಸಭೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋಣ. ಇನ್ನು ಈಗಾಗಲೇ ಸಂತೆ ಆ ಡಬಲ್ ರೋಡ್ ಆದ್ಮೇಲೆ ಸಂತೆ APMC ಹೋಗ್ಲೇಬೇಕು. ಒಬ್ರಿಗೆ ಒಳ್ಳೇದಾಗತ್ತೆ, ಒಬ್ರಿಗೆ ಕೆಟ್ಟದಾಗತ್ತೆ, ಪ್ರಶ್ನೆ ಇಲ್ಲ. ಊರಿಗೆ ಒಳ್ಳೇದಾಗ ತೀರ್ಮಾನನ ಸ್ವಲ್ಪ ತೊಂದರೆ ಆಗತ್ತೆ, ನಿಷ್ಠುರತೆ ಆಗತ್ತೆ, ವಿರೋಧ ಬರುತ್ತೆ. ಆದ್ರೂ ಅದನ್ನು ಸಹಿಸ್ಕೊಂಡು ನಾವು ಮಾಡ್ಬೇಕು ಅಂತ ಅಭಿಪ್ರಾಯದಲ್ಲಿ ನಾನು ಇದೀನಿ. ಹರಿಹರದ ನಾಗರಿಕರ ಒಂದು ಬೆಂಬಲವನ್ನು ಕೂಡ, ಸಹಕಾರವನ್ನು ಕೂಡ ತಮ್ಮ ಮೂಲಕ ಅವರನ್ನು ಧನ್ಯವಾದ.